22 ವರ್ಷದ ರಾಜು ಕಾಲೇಜು ಶಿಕ್ಷಣ ಮುಗಿಸಿ ಮನೆಯಲ್ಲೇ ನಾನಾ ರೀತಿಯ ತಾಂತ್ರಿಕ ಮತ್ತು ಸಣ್ಣ ಪುಟ್ಟ ಮನೆ ಕೆಲಸಗಳಲ್ಲಿ ಅನುಭವ ಪಡೆದಿದ್ದ ಚುರುಕ ಹುಡುಗ. ಅಂದು ಶುಕ್ರವಾರದ ರಾತ್ರಿ ರಾಜುವಿನ ತಂದೆ ತಾಯಿ ದೂರದ ಸಂಬಂಧಿಕರ ಮನೆಯಲ್ಲಿ ನಡೆಯುತ್ತಿದ್ದ ಮದುವೆ ಸಮಾರಂಭಕ್ಕೆ ತೆರಳಿದ್ದರು. ಹೀಗಾಗಿ ಮನೆಯಲ್ಲಿ ರಾಜು ಒಬ್ಬನೇ ಇದ್ದ. ಇಡೀ ಬೀದಿಯಲ್ಲಿ ಮೌನ ಆವರಿಸಿತ್ತು. ರಾಜು ಕಾಲೇಜಿನ ಗೆಳೆಯರೊಂದಿಗೆ ಪಕ್ಕದ ಪಟ್ಟಣದಲ್ಲಿದ್ದ ಸಿನಿಮಾ ನೋಡಿ ಮನೆಗೆ ಹಿಂತಿರುಗುವಾಗ ರಾತ್ರಿ 9:30 ಗಂಟೆಯಾಗಿತ್ತು. ತನ್ನ ಮನೆಯ ಬಾಗಿಲ ಬೀಗ ತೆಗೆಯಲು ಕೀಲಿಕೈ ಹುಡುಕುತ್ತಿದ್ದ ರಾಜುವಿಗೆ ಪಕ್ಕದ ಮನೆಯಿಂದ ಯಾರೋ ಹೆಜ್ಜೆ ಹಾಕುವ ಸದ್ದು ಕೇಳಿಸಿತು. ಪಕ್ಕದ ಮನೆಯಲ್ಲಿ ಸರೋಜಮ್ಮ ವಾಸಿಸುತ್ತಿದ್ದರು. 25 ವರ್ಷದ ಸರೋಜಮ್ಮ ನೋಡಲು ದೈವಿಕ ಕಳೆಯುಳ್ಳ ಗಂಭೀರ ವದನದ ಸುಂದರಿ. ಅವರ ಗಂಡ ರಮೇಶ್ ರಾವ್ ಮಿಲಿಟರಿಯಲ್ಲಿ ಕೆಲಸ ಮಾಡುತ್ತಿದ್ದ ಕಾರಣಕ್ಕೆ ವರ್ಷಕ್ಕೆ ಒಮ್ಮೆ ಅಥವಾ 2.5 ವರ್ಷಕ್ಕೊಮ್ಮೆ ಮಾತ್ರ ಮನೆಗೆ ಬರುತ್ತಿದ್ದರು. ಮನೆಗೆ ಬಂದಾಗಲೂ ಕೆಲವೇ ದಿನಗಳಲ್ಲಿ ಹಿಂತಿರುಗುತ್ತಿದ್ದರು. ಹೀಗಾಗಿ ಸರೋಜಮ್ಮ ಬಹುತೇಕ ಸಮಯ ಮನೆಯಲ್ಲಿ ಒಬ್ಬರೇ ಇರುತ್ತಿದ್ದರು. ಕತ್ತಲಿನಲ್ಲಿ ಕೆಂಪು ಸೀರೆ ಉಟ್ಟಿದ್ದ ಸರೋಜಮ್ಮ ಮೆಲ್ಲಗೆ ಹೊರಬಂದರು. ಅವರ ಕೈಯಲ್ಲಿ ಸಣ್ಣ ಟಾರ್ಚ್ ಇತ್ತು. ಆದರೆ ಅದನ್ನು ಅವರು ಉರಿಸಿರಲಿಲ್ಲ. ಕತ್ತಲಲ್ಲಿಯೂ ಅವರ ಕಣ್ಣುಗಳು ಹೊಳೆಯುತ್ತಿದ್ದವು. ರಾಜುನನ್ನು ಕಂಡೊಡನೆ ಅವರು ತಗ್ಗು ಧ್ವನಿಯಲ್ಲ ತುಸು ಅವಸರದಿಂದಲೇ ಕರೆದರು. ರಾಜು, ಒಮ್ಮೆ ಹೀಗೆ ಬಾ ಕಣೋ. ರಾಜು ಹಿಂತಿರುಗಿ ನೋಡಿ, ಏನು ಆಂಟಿ, ಈ ಸಮಯದಲ್ಲಿ ಹೊರಗೆ ನಿಂತಿದ್ದೀರಾ, ಏನಾಯ್ತು ಎಂದು ಕೇಳಿದ. ಸರೋಜಮ್ಮ ಸುತ್ತಲೂ ಒಮ್ಮೆ ಕಣ್ಣಾಡಿಸಿದರು. ನೆರೆಹೊರೆಯವರ ಮನೆಗಳಲ್ಲಿ ದೀಪಗಳು ಆರಿದ್ದವೆ ಎಂದು ಖಚಿತಪಡಿಸಿಕೊಂಡರು. ನಂತರ ರಾಜುವಿನ ಹತ್ತಿರಕ್ಕೆ ಬಂದು ಅವನ ಕೈಯನ್ನು ಮೆಲ್ಲಗೆ ಮುಟ್ಟಿ ಗಂಟಲು ಸರಿ ಮಾಡಿಕೊಳ್ಳುತ್ತಾ ಹೇಳಿದರು. ರಾಜು, ನಿಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಇದ್ದಾರಾ? ಇಲ್ಲ ಆಂಟಿ, ಅವರು ಮದುವೆಗೆ ಹೋಗಿದ್ದಾರೆ. ನಾಳೆ ಸಂಜೆ ಬರೋದು. ನಾನು ಒಬ್ಬನೇ ಇದ್ದೇನೆ ಎಂದ ರಾಜು. ಸರೋಜಮ್ಮನ ಮುಖದಲ್ಲಿ ಒಂದು ವಿಚಿತ್ರ ಭಾವನೆ ಮೂಡಿತು. ಅವರು ರಾಜುವಿನ ಭುಜದ ಮೇಲೆ ಕೈಯಿಟ್ಟು ತುಟಿಯ ಮೇಲೆ ಬೆರಳಿಟ್ಟು ಉಶ್, ಜೋರಾಗಿ ಮಾತನಾಡಬೇಡ ಎಂದರು. ಏನಾಯ್ತು ಆಂಟಿ, ಯಾಕೆ ಇಷ್ಟು ಭಯಪಡುತ್ತಿದ್ದೀರಾ ಎಂದು ರಾಜು ಗೊಂದಲದಿಂದ ಕೇಳಿದ. ಇದು ಅತ್ಯಂತ ಖಾಸಗಿ ವಿಷಯ ರಾಜು. ಈ ವಿಷಯ ಯಾರು ಕಣ್ಣಿಗೂ ಬೀಳಬಾರದು. ಮನೆಯಲ್ಲಿ ಯಾರೂ ಇಲ್ಲದಿರುವಾಗಲೇ ಇದು ಆಗಬೇಕು. ನನ್ನ ಮನೆಯಲ್ಲಿ ಒಳಗಡೆ ಒಂದು ದೊಡ್ಡ ಮತ್ತು ಸಂಕೀರ್ಣವಾದ ಕೆಲಸವಿದೆ. ಅದನ್ನು ಮಾಡಲು ನನಗೊಬ್ಬ ಗಂಡಸಿನ ಸಹಾಯ ಬೇಕು. ನೀನು ತಕ್ಷಣ ನನ್ನ ಜೊತೆ ಬರಬೇಕು. ಬರುವಾಗ ಯಾರು ನೋಡದಂತೆ ಸದ್ದಿಲ್ಲದೆ ಹಿಂಬಾಗಿಲಿನಿಂದ ಬಾ ಎಂದರು ಸರೋಜಮ್ಮ. ರಾಜುವಿನ ಎದೆ ದಸಕ್ಕನೆ ಎಂದಿತು. ಈ ಮಧ್ಯರಾತ್ರಿಯ ವೇಳೆಯಲ್ಲಿ ಮನೆಯಲ್ಲಿ ಯಾರೂ ಇಲ್ಲದಾಗ ಇಷ್ಟೊಂದು ರಹಸ್ಯವಾಗಿ ಸರೋಜಮ್ಮ ತನ್ನನ್ನು ಕರೆಯುತ್ತಿರುವುದರ ಅರ್ಥವೇನು? ಅವನ ಮನಸ್ಸಿನಲ್ಲಿ ನಾನಾ ರೀತಿಯ ರೋಮಾಂಚನಕಾರಿ ಆಲೋಚನೆಗಳು ಸುಳಿದಾಡಿದವು. ಅವನ ದೇಹದಲ್ಲಿ ರಕ್ತ ಸಂಚಾರ ಚುರುಕಾಯಿತು. ಸರಿ ಆಂಟಿ, ನಾನು ಬರ್ತೀನಿ ಎಂದು ರಾಜು ಮುಷಿ ಮುಷಿ ನಗುತ್ತಾ ಅವರ ಹಿಂಬಾಲಿಸಿದ. ಸರೋಜಮ್ಮನ ಮನೆಯ ಹಿಂಬಾಗಿಲಿನಿಂದ ಇಬ್ಬರು ಒಳಗೆ ಹೋದರು. ಸರೋಜಮ್ಮ ತಕ್ಷಣವೇ ಬಾಗಿಲನ್ನು ಮುಚ್ಚಿ ಒಳಗಿನಿಂದ ಬಿಗಿಯಾದ ಚೀಲಕವನ್ನು ಹಾಕಿದರು. ಟಕ್ ಎಂಬ ಆ ಸದ್ದು ರಾಜುವಿನ ಮನಸ್ಸಿನಲ್ಲಿ ಹೊಸ ರೋಮಾಂಚನವನ್ನು ಸೃಷ್ಟಿಸಿತು. ಇಡೀ ಮನೆ ಕತ್ತಲೆಯಲ್ಲಿ ಮುಳುಗಿತ್ತು. ಹಾಲಿನಲ್ಲಿಯೂ ಯಾವುದೇ ದೀಪ ಉರಿಯುತ್ತಿರಲಿಲ್ಲ. ಆಂಟಿ, ಕತ್ತಲಲ್ಲಿ ಯಾಕೆ ನಿಂತಿದ್ದೀವಿ? ಲೈಟ್ ಹಾಕೋಣ ಅಲ್ವಾ ಎಂದು ರಾಜು ಕೇಳಿದ. ಅಯ್ಯೋ ರಾಜು, ತಿಳುವಳಿಕೆ ಇಲ್ಲದಂತೆ ಮಾತನಾಡಬೇಡ. ಹೊರಗಿನವರಿಗೆ ನಾವು ಒಳಗೆ ಏನು ಮಾಡುತ್ತಿದ್ದೇವೆ ಎಂದು ತಿಳಿಯಬಾರದು. ಈ ಸಮಯದಲ್ಲಿ ಲೈಟ್ ಹಾಕಿದರೆ ಪಕ್ಕದ ಮನೆಯ ಪಾರ್ವತಿ ಅಥವಾ ಇತರರು ಸಂಶಯ ಪಡುತ್ತಾರೆ. ನಿನಗೆ ಗೊತ್ತಲ್ವಾ ಈ ಊರಿನವರ ಬುದ್ಧಿ ಎಂದರು. ಅವರು ರಾಜುವಿನ ಕೈ ಹಿಡಿದು ಮನೆಯ ತೀರಾ ಕೋಣೆಯಲ್ಲಿದ್ದ ಹಳೆಯ ಸಾಮಗ್ರಿಗಳನ್ನು ಇಡುವ ಕತ್ತಲ ಕೋಣೆಗೆ ಕರೆದೊಯ್ದರು. ರಾಜು, ಇಲ್ಲೇ ಬಾ ಎಂದು ಸರೋಜಮ್ಮ ಕತ್ತಲ ಮೂಲೆಯತ್ತ ಸಾಗಿದರು. ಆಂಟಿ, ನಾನು ಏನು ಮಾಡಬೇಕು ಎಂದು ರಾಜು ತಬ್ಬಿ ಬಾಗಿ ಕೇಳಿದ. ಇಲ್ಲಿ ನೋಡು ರಾಜು, ಇದು ತುಂಬ ಹಳೆಯದು. ವರ್ಷಗಳಿಂದ ಯಾರೂ ಇದನ್ನು ಮುಟ್ಟಿಲ್ಲ. ತುಂಬ ಬಿಗಿಯಾಗಿದೆ ಮತ್ತು ತುಕ್ಕು ಹಿಡಿದಿದೆ. ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಇದು ಕದಲುವುದಿಲ್ಲ. ನೀನು ಸ್ವಲ್ಪ ಶಕ್ತಿ ಹಾಕಿ ಗಟ್ಟಿಯಾಗಿ ತಳ್ಳಬೇಕು, ಇಲ್ಲವೇ ಒಳಗಡೆ ತುರಿಸಬೇಕು ಎಂದರು ಸರೋಜಮ್ಮ. ಆಂಟಿ, ನೀವು ಏನು ಹೇಳುತ್ತಿದ್ದೀರಾ? ನನಗೆ ಸರಿಯಾಗಿ ಅರ್ಥವಾಗುತ್ತಿಲ್ಲ ಎಂದ ರಾಜು ಹಿಂಚರಿಯುತ್ತಾ. ಅಯ್ಯೋ ದಡ್ಡ, ಹೀಗೆ ಹತ್ತಿರ ಬಾ, ನಾನೇ ತೋರಿಸ್ತೀನಿ ಎಂದು ಸರೋಜಮ್ಮ ರಾಜುವಿನ ಕೈ ಹಿಡಿದು ಕೋಣೆಯ ತೀರಾ ಕತ್ತಲ ಮೂಲೆಗೆ ಎಳೆದೊಯ್ದರು. ಅಲ್ಲಿ ಇದ್ದುದನ್ನು ನೋಡಿ ರಾಜುವಿಗೆ ಒಮ್ಮೆಲೆ ಆಶ್ಚರ್ಯವಾಯಿತು. ಸಣ್ಣ ನಿರಾಶೆಯೂ ಆಯಿತು. ಆ ಮೂಲೆಯಲ್ಲಿ ಇದ್ದದ್ದು ಒಂದು ಬೃಹತ್ ಪ್ರಮಾಣದ ಹಳೆಯ ಕಾಲದ ಕಬ್ಬಿಣದ ತಿಜೋರಿ ಮತ್ತು ಅದರ ಪಕ್ಕದಲ್ಲೇ ಸಡಿಲಗೊಂಡು ನೀರು ಸೋರುತ್ತಿದ್ದ ಹಳೆಯ ವಾಟರ್ ಪಂಪ್ ಪೈಪ್. ಸರೋಜಮ್ಮ ದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಾ ರಾಜುವಿನತ್ತ ತಿರುಗಿ ಹೇಳಿದರು. ನೋಡು ರಾಜು, ಈ ಹಳೆಯ ತಿಜೋರಿಯಲ್ಲಿ ನಮ್ಮ ತಾತನ ಕಾಲದ ಬೆಲೆ ಬಾಳುವ ಆಸ್ತಿ ಪತ್ರಗಳು ಮತ್ತು ಕೆಲವು ಪವಿತ್ರ ಆಭರಣಗಳಿವೆ. ನಾಳೆ ಬೆಳಿಗ್ಗೆ ನಾನು ಬ್ಯಾಂಕಿಗೆ ಹೋಗಿ ಇದನ್ನು ಇಡಬೇಕು. ಆದರೆ ಇದರ ಹಳೆಯ ಕೀಲಿಕೈ ಬೀಗದಲ್ಲಿ ಸರಿಯಾಗಿ ತೂರುವುದಿಲ್ಲ.
ಬೀಗ ಬಿಗಿದುಕೊಂಡು ಬಿಟ್ಟಿದೆ. ಎಷ್ಟು ಒತ್ತಿದರೂ ಹೇಳಿದರೂ ಬಾಗಿಲು ತೆರೆಯುತ್ತಿಲ್ಲ. ನೀನು ಸ್ವಲ್ಪ ಮುಂದೆ ಬಂದು ನಿನ್ನ ಬಲವಾದ ಕೈಗಳಿಂದ ಗಟ್ಟಿಯಾಗಿ ತಳ್ಳಬೇಕು. ರಾಜುವಿನ ಮನಸ್ಸಿನಲ್ಲಿದ್ದ ಗೊಂದಲಗಳು ದೂರವಾದರೂ ಆ ಕೋಣೆಯ ವಾತಾವರಣ, ಕತ್ತಲು ಮತ್ತು ಸರೋಜಮ್ಮನ ನಡವಳಿಕೆ ಅವನಲ್ಲಿ ರೋಮಾಂಚನವನ್ನು ಹಾಗೆ ಉಳಿಸಿತ್ತು. ಆಂಟಿ, ಬರೀ ಕೈಯಲ್ಲಿ ತಳ್ಳಿದರೆ ಅಥವಾ ಕೀಲಿ ಕೈ ಹಾಕಿದರೆ ಇದು ಆಗುವುದಿಲ್ಲ. ವರ್ಷಗಳಿಂದ ಬಳಸದೇ ಇರುವುದರಿಂದ ಒಳಗಡೆ ಸಂಪೂರ್ಣವಾಗಿ ತುಕ್ಕು ಹಿಡಿದಿದೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕಾಗುತ್ತದೆ ಎಂದ ರಾಜು. ಹೌದು ರಾಜು, ನನಗೂ ಗೊತ್ತು. ಎಣ್ಣೆ ಇಲ್ಲದೆ ಒಳಗಡೆ ಹೋಗಲ್ಲ ಅಂತ ನನಗೂ ಅನಿಸಿತು. ಇರು, ನಾನು ಅಡುಗೆ ಮನೆಯಿಂದ ಕೊಬ್ಬರಿ ಎಣ್ಣೆ ತರುತ್ತೇನೆ ಎಂದು ಸರೋಜಮ್ಮ ಅವಸರದಿಂದ ಅಡುಗೆ ಮನೆಗೆ ಹೋಗಿ ಎಣ್ಣೆಯ ಸೀಸೆಯನ್ನು ತಂದರು. ಸರೋಜಮ್ಮ ಬೀಗದ ತೂತಿಗೆ ಎಣ್ಣೆಯನ್ನು ಸುರಿಯಲು ತೊಡಗಿದರು. ದೀಪದ ಬೆಳಕಿನಲ್ಲಿ ಅವರ ಕೈಗಳು ನಡುಗುತ್ತಿದ್ದವು. ರಾಜು, ಎಣ್ಣೆ ಸರಿಯಾಗಿ ಒಳಗಡೆ ಇಳಿಯಲಿ. ಈಗ ನಿನ್ನ ಕೈಯಿಂದ ಆ ಕಬ್ಬಿಣದ ಕಡ್ಡಿಯನ್ನ ಮತ್ತು ಕೀಲಿ ಕೈಯನ್ನು ಸರಿಯಾಗಿ ಹಿಡಿದುಕೋ. ಹಿಂಬದಿಯಿಂದ ಜೋರಾಗಿ ಒಳಗೆ ತಳ್ಳು ಎಂದರು ಸರೋಜಮ್ಮ. ರಾಜು ಕಡ್ಡಿಯನ್ನು ಹಿಡಿದು ಬೀಗದ ತೂತಿನಲ್ಲಿ ತುರಿಸಿ ತನ್ನ ಸಂಪೂರ್ಣ ಬಲವನ್ನು ಹಾಕಿ ನೂಕಲು ಪ್ರಯತ್ನಿಸಿದ. ಆಂಟಿ, ತುಂಬಾ ಬಿಗಿಯಾಗಿದೆ, ಒಳಗೆ ಹೋಗ್ತಿಲ್ಲ ಎಂದ ರಾಜು ಬೆವರನ್ನು ಒರೆಸಿಕೊಳ್ಳುತ್ತಾ. ಸ್ವಲ್ಪ ಜಾರುತ್ತಿದೆ ಅನಿಸುತ್ತೆ. ಎಣ್ಣೆ ಜಾಸ್ತಿ ಆಯಿತು ಅನಿಸುತ್ತೆ ಕಣೋ. ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಹಿಡಿದು ಒಂದೇ ಏಟಿಗೆ ಒಳಗೆ ತಳ್ಳು ರಾಜು. ನಿನ್ನಲ್ಲಿ ಅಷ್ಟು ಶಕ್ತಿ ಇಲ್ವಾ ಯುವಕ ನೀನು ಎಂದು ಸರೋಜಮ್ಮ ಅವನ ಬೆನ್ನನ್ನು ತಟ್ಟುತ್ತಾ ಪ್ರೋತ್ಸಾಹಿಸಿದರು. ರಾಜು ತನ್ನ 2 ಕಾಲುಗಳನ್ನು ನೆಲಕ್ಕೆ ಗಟ್ಟಿಯಾಗಿ ಊರಿ ಹಾಂ ಎಂದು ದೊಡ್ಡ ಶಬ್ದ ಮಾಡುತ್ತಾ ಒಂದೇ ಸಮನೆ ಗಟ್ಟಿಯಾಗಿ ನೂಕಿದ. ಅಬ್ಬ, ಕೊನೆಗೂ ಒಳಗೆ ಹೋಯ್ತು ರಾಜು. ನೀನು ನಿಜವಾಗಲೂ ಗಂಡಸು ಕಣೋ. ನಿನ್ನ ಶಕ್ತಿಗೆ ಮೆಚ್ಚಿದೆ ಎಂದು ಸರೋಜಮ್ಮ ಸಂತೋಷದಿಂದ ರಾಜುವಿನ ಹೆಗಲ ಮೇಲೆ ಕೈಯಿಟ್ಟು ಅವನ ಕೆನ್ನೆಯನ್ನು ಮೆಲ್ಲಗೆ ಸವಳಿದರು. ಆ ಸಂಭ್ರಮದ ಕ್ಷಣದಲ್ಲಿದ್ದಾಗ ಇದ್ದಕ್ಕಿದ್ದಂತೆ ಹೊರಗಿನ ಅಂಗಳದ ಬಾಗಿಲು ಬಡಿಯುವ ಸದ್ದು ಕೇಳಿಸಿತು. ಇಬ್ಬರು ಒಮ್ಮೆಲೆ ಸ್ತಬ್ಧರಾದರು. ಸರೋಜಮ್ಮನ ಕೈಯಲ್ಲಿದ್ದ ಎಣ್ಣೆ ಸೀಸೆ ಜಾರುವಂತಾಯಿತು. ರಾಜು ಉಸಿರು ಬಿಗಿ ಹಿಡಿದು ನಿಂತ. ಹೊರಗಿನಿಂದ ನೆರೆಹೊರೆಯ ಪಾರ್ವತಮ್ಮನ ಗಿಚ್ಚು ಧ್ವನಿ ಕೇಳಿಸಿತು. ಸರೋಜಮ್ಮ, ಓ ಸರೋಜಮ್ಮ, ಬಾಗಿಲು ತೆರೆಯಿರಿ. ಸರೋಜಮ್ಮನ ಮುಖದ ಬಣ್ಣ ಒಮ್ಮೆಲೆ ಬಿಳಿಚಿಕೊಂಡಿತು. ಅವರು ರಾಜುವಿನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ತಗ್ಗು ಧ್ವನಿಯಲ್ಲಿ ಅಂದರು. ಅಯ್ಯೋ ದೇವರೇ, ಈ ಪಾರ್ವತಿ ಈ ರಾತ್ರಿ ಸಮಯದಲ್ಲಿ ಯಾಕೆ ಬಂದಳು? ನಾವು ಈ ಕತ್ತಲ ಕೋಣೆಯಲ್ಲಿ ಈ ಸನ್ನಿವೇಶದಲ್ಲಿ ಒಟ್ಟಿಗೆ ಇರೋದನ್ನು ಅವಳು ನೋಡಿದರೆ ಇಡೀ ಊರಿಗೆ ಡಂಗುರ ಸಾರುತ್ತಾಳೆ. ನನ್ನ ಮಾನ ಮರ್ಯಾದೆ ಎಲ್ಲ ಹೊರಟು ಹೋಗುತ್ತದೆ. ರಾಜು ಗಾಬರಿಯಿಂದ, ಈಗ ಏನು ಮಾಡೋದು ಆಂಟಿ, ನಾನು ಎಲ್ಲಾದರೂ ಓಡು ಹೋಗ್ಲಾ ಎಂದ. ಬೇಡ, ಹೊರಗೆ ಹೋದರೆ ಅವಳಿಗೆ ಸಿಕ್ಕು ಬೀಳುತ್ತೀಯ. ಸುಮ್ಮನೆ ಶಬ್ದ ಮಾಡಬೇಡ. ಈ ಮೂಲೆಯಲ್ಲಿರುವ ದೊಡ್ಡ ಆಯಿಲ್ ಬ್ಯಾರಲ್ ಹಿಂಭಾಗದಲ್ಲಿ ಅಡಗಿ ಕುಳಿತುಕೋ. ನಾನು ಅವಳನ್ನು ಹೇಗಾದರೂ ಮಾಡಿ ಕಳುಹಿಸಿ ಬರ್ತೀನಿ ಎಂದು ಸರೋಜಮ್ಮ ರಾಜುನನ್ನು ಕತ್ತಲ ಮೂಲೆಗೆ ತಳ್ಳಿ ತನ್ನ ಸೀರೆಯನ್ನು ಸರಿ ಮಾಡಿಕೊಂಡು ಮುಖದ ಬೆವರನ್ನು ಒರೆಸಿಕೊಂಡು ಹೊರಗೆ ಹೋದರು. ಏನು ಸರೋಜಮ್ಮ, ಇಷ್ಟು ತಡವಾಗಿ ಬಾಗಿಲು ತೆಗೆದೆ? ಮನೆಯಲ್ಲಿ ಲೈಟ್ ಇಲ್ಲ, ಆದರೂ ಒಳಗಡೆ ಏನೋ ದೊಡ್ಡ ಶಬ್ದ ಬರ್ತಿತ್ತು. ಯಾರಾದರೂ ಇದ್ದಾರಾ ಏನು ಎಂದು ಪಾರ್ವತಮ್ಮ ಅನುಮಾನದ ಕಣ್ಣುಗಳಿಂದ ವಿಚಾರಿಸುತ್ತಿದ್ದಳು. ಸರೋಜಮ್ಮ ಧೈರ್ಯ ತಂದುಕೊಂಡು, ಅಯ್ಯೋ ಇಲ್ಲ ಪಾರ್ವತಮ್ಮ, ಮನೆಯಲ್ಲಿ ದೊಡ್ಡ ಇಲಿ ಬಿದ್ದಿತ್ತು. ಸಾಮಗ್ರಿಗಳ ಕೊನೆಯಲ್ಲಿ ಹಾರಾಡುತ್ತಿತ್ತು. ಅದಕ್ಕೆ ಬೆನ್ನಟ್ಟುತ್ತಿದ್ದೆ. ಅದಕ್ಕೆ ಶಬ್ದ ಬಂತು. ನೀವ್ಯಾಕೆ ಈ ಸಮಯದಲ್ಲಿ ಬಂದೀರಿ ಎಂದಳು. ಇಲ್ಲ, ನಿಮ್ಮ ಮನೆಯ ಹಿತ್ತಲಿನಲ್ಲಿ ಲೈಟ್ ಉರಿಯುತ್ತಿರಲಿಲ್ಲ. ಯಾರೋ ಓಡಾಡಿದ ಹಾಗಾಯ್ತು. ಅದಕ್ಕೆ ನೋಡೋಣ ಅಂತ ಬಂದೆ. ನನಗೇಕೋ ಅನುಮಾನ ಎಂದು ಪಾರ್ವತಮ್ಮ ಮನೆಯ ಒಳಗೆ ಇಣುಕಿ ನೋಡಲು ಯತ್ನಿಸಿದಳು. ಅಯ್ಯೋ, ನನಗೂ ನಿದ್ರೆ ಬರುತ್ತಿದೆ ಪಾರ್ವತಮ್ಮ, ನಾಳೆ ಬೆಳಿಗ್ಗೆ ಸಿಗೋಣ ಎಂದು ಸರೋಜಮ್ಮ ಜಾಣತನದಿಂದ ಅಡುಗೆ ಮನೆಯಲ್ಲಿದ್ದ ಸ್ವಲ್ಪ ಸಕ್ಕರೆಯನ್ನು ಪಾರ್ವತಮ್ಮನ ಕೈಗಿಟ್ಟು ಅವಳನ್ನು ಸಮಾಧಾನಪಡಿಸಿ ಬಾಗಿಲು ಹಾಕಿದರು. ಈ ಕಥೆಯನ್ನು ಇಲ್ಲಿಗೆ ಮುಗಿಸುತ್ತೇನೆ. ಮತ್ತೊಂದು ರೋಚಕ ಕಥೆಯೊಂದಿಗೆ ಭೇಟಿಯಾಗೋಣ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.